ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ಸುಮಾರು ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಲಿಂಕ್ ಆದರೆ ಯಾವಾಗ ಬಿಡ್ತಾರೆ, ಎಲ್ಲಿ ಬಿಡ್ತಾರೆ ಅಂತ ಕೇಳ್ತಿದ್ರು. ಹಾಗೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಇವತ್ತು ಫಸ್ಟ್ ರೌಂಡ್ದು ಏನಾದರೂ ಚಾಯ್ಸ್ ಎಂಟ್ರಿ ಹಾಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಈವ್ನಿಂಗು ಲಿಂಕ್ ಆದರೆ ಬಿಟ್ಟಾದ ನಂತರ ಸುಮಾರು ವಿದ್ಯಾರ್ಥಿಗಳು ನಾವು ಯುವರ್ ಸ್ಟಾಪ್ಡ್ ಫ್ರಮ್ ಆಪ್ಷನ್ ಎಂಟ್ರಿ ಅಂತ ಬರ್ತಿದೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿಗಾದರೆ ಲಿಂಕಲ್ಲಿ ಏನು ತೋರಿಸ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಈ ವಿಡಿಯೋ ಎಲ್ಲಾದರೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಆದರೆ ಸಿಗ್ತಾ ಹೋಗುತ್ತೆ. ಅದಾದ ನಂತರ ಸ್ಕಾಲರ್ಶಿಪ್ಪು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಆಪ್ಷನ್ ಎಂಟ್ರಿ ಲಿಂಕ್ ಬಗ್ಗೆ ಆದರೆ ನೋಡೋಣ. ನೋಡಿ, PGCET 2025 ಫಸ್ಟ್ ರೌಂಡು ಚಾಯ್ಸು ಹಾಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಪೇಮೆಂಟು ಹಾಗೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಸೇಮು ಯಾವ ರೀತಿ ನಿಮಗೆ ಲಾಗಿನ್ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗೋಕ್ಕೆ ಬಿಟ್ಟಿದ್ರು ಅದೇ ರೀತಿ ಲಿಂಕ್ ಆದರೆ ಎನೇಬಲ್ ಮಾಡಿದ್ದಾರೆ. ನೋಡ್ಬೋದು ಆಪ್ಷನ್ ಎಂಟ್ರಿ ಲಾಗಿನ್ ಅಂತ. ಪ್ರಿವಿಯಸ್ ಇಯರ್ಸಲ್ಲಿ ಎಲ್ಲ ಒಂದು ಆಪ್ಷನ್ ಎಂಟ್ರಿಗೆ ಏನಾದರೂ ಲಿಂಕ್ ಬಿಟ್ಟಿದ್ರು ಅದರಲ್ಲೇ ಲಾಗಿನ್ ಆದರೆ ನಿಮಗೆ ಕ್ಲಿಯರಾಗಿ ತೋರಿಸ್ತಿತ್ತು ಅಲ್ಲೇ. ಈಗ ಸಪ್ರೇಟ್ ಲಿಂಕ್ ಆದರೆ ಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ಪು ಹಾಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಇವತ್ತಿಂದ ಏನಾದರೂ ಪ್ರಿವಿಯಸ್ ಆಗಿ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿದ್ರು ಅದೇ ರೀತಿ ಒಂದು KE ವೆಬ್ಸೈಟಲ್ಲಿ 6ನೇ ತಾರೀಕು ಇವತ್ತು ಒಂದು ಆಫ್ಟರ್ 4 PM ಆದರೆ ಈಗ ಒಂದು ಅರೌಂಡು 6ಗಾದರೆ ಬಿಟ್ಟಿದ್ದಾರೆ. 6:30 ಒಂದು ನೀವು ಗಮನಿಸಿರ್ಬೋದು. ಈಗಾಗಲೇ ಸುಮಾರು ವಿದ್ಯಾರ್ಥಿಗಳಾದರೆ ಟ್ರೈ ಮಾಡಿರ್ಬೋದು. ಇಲ್ಲಿ ಆಪ್ಷನ್ ಎಂಟ್ರಿ ಲಾಗಿನ್ ಬಂದು ಅಪ್ಲಿಕೇಶನ್ ನಂಬರು ಹಾಗೆ ನಿಮ್ಮ ಆಪ್ಷನ್ ಎಂಟ್ರಿ ನಂಬರ್ ಆಲ್ಫಾ ನ್ಯೂಮರಿಕ್ ಡಿಜಿಟ್ ಏನಾದರೂ ಇದೆ 5 ಡಿಜಿಟ್ಸು ಅದನ್ನು ಎಂಟರ್ ಮಾಡಿ ಕ್ಯಾಪ್ಚಾ ಹಾಗೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಇಲ್ಲ ನಿಮ್ಮ ಕ್ಲೈಮ್ ಸ್ಲಿಪ್ಪಲ್ಲಿ ಏನಾದರೂ QR ಕೋಡ್ ಇದೆಯೋ ಅದ್ರ ಮುಖಾಂತರ ಲಾಗಿನ್ ಆಗಿ ನೀವು ಆಪ್ಷನ್ ಎಂಟ್ರಿ ಒಂದು ಚಾಯ್ಸ್ ಎಂಟ್ರಿ ಮಾಡೋಕ್ಕಾದ್ರೆ ಆಪ್ಷನ್ ಎಂಟ್ರಿ ಲಾಗಿನ್ ಮುಖಾಂತರ ಹೋಗಬೇಕಾಗುತ್ತೆ. ಅಲ್ಲಿ ನಿಮಗೆ 4 ಚಾಯ್ಸಸ್ಸು ಏನಾದರೆ ನಾನು ಈ ಹಿಂದಿನ ವಿಡಿಯೋಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನೋ ಅದೇ ರೀತಿ ಈಗ ಒಂದು ಕಂಪ್ಲೀಟು PDF ಆದರೆ ಬಿಟ್ಟಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು. ಇವತ್ತು ಒಂದು ಫಸ್ಟ್ ರೌಂಡು ರಿಯಲ್ ಅಲಾಟ್ಮೆಂಟು ಸೀಟ್ ಫೈನಲ್ ರಿಸಲ್ಟ್ಸ್ ಅಂತ ಬಂದು 6/10/2015 ಒಂದು 2025. ಇವತ್ತು ಒಂದು ಚಾಯ್ಸಸ್ ಎಂಟ್ರಿ ಬಗ್ಗೆ ಆದರೆ ಕಂಪ್ಲೀಟು PDF ಆದರೆ ಯಾರಿಗೆಲ್ಲ ಗೊತ್ತಿಲ್ವೋ ಅಂಥ ವಿದ್ಯಾರ್ಥಿಗಳು ಮತ್ತೆ ನೀವು ಇಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ಕಂಪ್ಲೀಟಾಗಿ 4 ಚಾಯ್ಸಸ್ ಬಗ್ಗೆ ಆದರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಹಿಂದಿನ ವಿಡಿಯೋಲ್ಲಿ ಕಂಪ್ಲೀಟಾಗಿ ಒಂದು ಪ್ರಿವಿಯಸ್ ಇಯರ್ಸ್ದೆಲ್ಲ ರೆಫರೆನ್ಸ್ ತಗೊಂಡು 4 ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ಕಂಪ್ಲೀಟು ತಿಳಿಸ್ಕೊಟ್ಟಿದ್ದೀನೋ. ಈ ವಿಡಿಯೋಲ್ಲಿ ಬ್ರೀಫಾಗಿ ಆದರೆ ಹೇಳ್ತೀನಿ. ಒಂದು ಚಾಯ್ಸ್ 1 ಅಂದರೆ ನಿಮಗೆ ಯಾರೆಲ್ಲ 100% ಸ್ಯಾಟಿಸ್ಫೈ ಆಗಿ ನೀವು ಆ ಕಾಲೇಜಿಗೆ ಸೇರೋಕ್ಕೆ ಇಂಟ್ರೆಸ್ಟ್ ಇದ್ದರೂ ನೆಕ್ಸ್ಟ್ ರೌಂಡ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅನ್ನೋ ವಿದ್ಯಾರ್ಥಿಗಳು ಮಾತ್ರ ಚಾಯ್ಸ್ 1 ಆದರೆ ಕೊಟ್ಟು ನೀವು ಒಂದು ಫೀಸ್ನ ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕೆ ಹತ್ರ ಹೋಗಬೇಕಾಗುತ್ತೆ. ಬಟ್ಟು ನೀವು ನೆಕ್ಸ್ಟ್ ರೌಂಡ್ಸ್ ಯಾವುದೇ ರೌಂಡ್ಸು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಫಸ್ಟು ನೀವು ಸ್ಯಾಟಿಸ್ಫೈ ಆಗಿದ್ದಾರೆ ಅಂದರೆ ಮಾತ್ರ ಚಾಯ್ಸ್ 1 ಆದರೆ ಕೊಟ್ಟು ಫೀಸ್ನಾದರೆ ಪೇ ಮಾಡಿ. ಇನ್ ಕೇಸು ಯಾರಾದರೂ ಇನ್ನೂ ಒಂದು ಅಪ್ಗ್ರೇಡ್ ಆದರೆ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಚಾಯ್ಸ್ 2 ಆದರೆ ಕೊಟ್ಟು ಸೀಟ್ನ ನೆಕ್ಸ್ಟ್ ರೌಂಡ್ಗಾದರೆ ಪಾರ್ಟಿಸಿಪೇಟ್ ಮಾಡಿ ಇನ್ನೂ ಒಳ್ಳೆ ಹೈಯರ್ ಪ್ರಿಯಾರಿಟಿ ಏನಾದರೂ ಇದೆ. ಈಗ ಒಂದು 5ನೇ ಆಪ್ಷನ್ ಏನಾದರೂ ಸಿಕ್ಕಿದರೆ ನಿಮಗೆ 3, 4 ಒಂದು ಆ ರೀತಿ ಒಂದು ಏನಾದರೂ ಸಿಗೋ ಚಾನ್ಸಸ್ ಇದ್ದರೆ ನೀವು ವೆಯ್ಟ್ ಮಾಡಿ ನೆಕ್ಸ್ಟ್ ರೌಂಡ್ಗಾದರೆ ಹೋಗಿ ಇನ್ನೂ ಸೀಟ್ನ ಒಳ್ಳೆ ಕಾಲೇಜ್ಗಾದರೆ ಅಪ್ಗ್ರೇಡ್ ಆದರೆ ಮಾಡ್ಕೋಬೋದು. ಇದು ಚಾಯ್ಸ್ 2. ಹಾಗೆ ಇನ್ನು ಚಾಯ್ಸ್ 3ಯಲ್ಲಿ ನೀವು ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನೀವು ಚಾಯ್ಸ್ 3 ಆದರೆ ಕೊಟ್ಟು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಯಾವುದೇ ಕಾರಣಕ್ಕೂ ಫೀಸ್ ಏನೂ ಪೇ ಮಾಡೋಂಗಿಲ್ಲ. ಜಸ್ಟ್ ನೀವು ಚಾಯ್ಸ್ 3 ಕೊಟ್ಟು ನೆಕ್ಸ್ಟ್ ರೌಂಡು ಶೆಡ್ಯೂಲ್ ಬಿಡೋವರೆಗೂ ವೆಯ್ಟ್ ಆದರೆ ಮಾಡಿ. ಆ ನಂತರ ನೀವು ನೆಕ್ಸ್ಟು ರೌಂಡಲ್ಲಿ ಆಲ್ಟರು ಹಾಗೆ ಮಾಡಿಫೈ ರಿಯಾರ್ಡರು ಹಾಗೆ ಡಿಲೇಟ್ ಆದರೆ ಮಾಡ್ಕೋಬೋದು ಇರೋ ಕಾಲೇಜಸಲ್ಲಿ. ಆದರೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಆದರೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ನೋಡಬೇಕು. ಈಗ ಸದ್ಯಕ್ಕೆ ಹೇಳಿರೋದು ಆಲ್ಟರು ಮಾಡಿಫೈ ರಿಯಾರ್ಡರ್ ಡಿಲೇಟು ಇಷ್ಟನ್ನು ಮಾಡ್ಕೋಬೋದು ಸೆಕೆಂಡ್ ರೌಂಡಲ್ಲಿ ಅಂತ ಹೇಳಿದ್ದಾರೆ. ಹಾಗೆ 4th ಚಾಯ್ಸ್ ಯಾರಿಗೆ ಕೊಡಬೇಕಂದ್ರೆ ನೀವು ಕಂಪ್ಲೀಟಾಗಿ KE ಕಡೆಯಿಂದ ಡಿಸಪಾಯಿಂಟ್ ಆಗಿ ನಿಮಗೆ ಸೀಟ್ ಅಲಾಟ್ಮೆಂಟು ಬೇಡ, ನಾವು ಹೋಗಲ್ಲ, ಮ್ಯಾನೇಜ್ಮೆಂಟ್ ಕಡೆಯಿಂದ ಹೋಗ್ತೀರಿ, ನಮಗೆ KE ಕೌನ್ಸಿಲಿಂಗ್ ಪ್ರಾಸೆಸ್ ಏನು ಬೇಡ ಅಂದರೆ ನೀವು ಚಾಯ್ಸ್ 4 ಆದರೆ ಕೊಡ್ಬೋದು. ನೀವು ನೆಕ್ಸ್ಟ್ ಫರ್ದರ್ ರೌಂಡ್ಸ್ ಯಾವುದಕ್ಕೂ ಪಾರ್ಟಿಸಿಪೇಟ್ ಆದರೆ ಮಾಡೋಕ್ಕೆ ಬರೋದಿಲ್ಲ. ಈ ಕಂಪ್ಲೀಟ್ PDF ಒಮ್ಮೆ ಸ್ಟಡಿ ಆದರೆ ಮಾಡಿ. ನಾನು ಹಿಂದಿನ ವಿಡಿಯೋಲ್ಲಿ ಲಾಸ್ಟ್ ವಿಡಿಯೋಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಈಗ ಅಷ್ಟೊಂದು ಹೇಳಕ್ಕೆ ಹೋಗಲ್ಲ. ಇಲ್ಲೇ ನೋಡ್ಬೋದು ಸ್ಟೆಪ್ಸು ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಯಾವ ರೀತಿ ಏನು ಮಾಡಬೇಕು ಅಂತ. ಚಾಯ್ಸ್ 1 ವಿದ್ಯಾರ್ಥಿಗಳು
ಫೀಸ್ ಪೇಮೆಂಟು ಹಾಗೆ ಡೌನ್ಲೋಡಿಂಗ್ ದಿ ಕನ್ಫರ್ಮೇಷನ್ ಸ್ಲಿಪ್ಪು. ಥರ್ಡ್ ಸ್ಟೆಪ್ ಬಂದು ರಿಪೋರ್ಟಿಂಗ್ ಟು ದಿ ಕಾಲೇಜ್ ಇನ್ ಪರ್ಸನ್ ಫಾರ್ ಅಡ್ಮಿಷನ್ ವಿತ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಮೊಬೈಲ್ ನಂಬರ್. ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸು ನೀವು ಕಂಪ್ಲೀಟಾಗಿ ಏನಾದರೆ ಕ್ಲೈಮ್ ಸ್ಲಿಪ್ಪು ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಕೊಟ್ಟಿದ್ದಾರೋ ಅಷ್ಟೂನ ತಗೊಂಡೋಗಿ ಕಾಲೇಜಸ್ಗಾದರೆ ರಿಪೋರ್ಟ್ ಆಗಬೇಕಾಗುತ್ತೆ. ಅದಾದ ನಂತರ ವೆರಿಫಿಕೇಷನ್ ಆಫ್ ದಿ ಫೋಟೋ ಫೇಸ್ ರೆಕಗ್ನಿಷನ್, ದೆನ್ ವೆರಿಫಿಕೇಷನ್ ಆಫ್ ದಿ OTP ಸೆಂಟ್ ಟು ದಿ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ವಯಾ ವ್ಯಾಟ್ಸಪ್ಪು. ನೀವು ಅಲ್ಲಿ ಲಾಗಿನ್ ಆಗಿ ಆಫ್ಟರ್ OTP ವೆರಿಫಿಕೇಷನ್ ದಿ ಕಾಲೇಜ್ ವಿಲ್ ಡೌನ್ಲೋಡ್ ದಿ ಅಡ್ಮಿಷನ್ ಆರ್ಡರ್ ಫ್ರಮ್ ಇಟ್ಸ್ ಪೋರ್ಟಲ್. ಒಂದು ಈ ವರ್ಷ ಕಾಲೇಜ್ ಕಡೆಯಿಂದ ಅಡ್ಮಿಷನ್ ಆರ್ಡರ್ ಅದರ ಡೌನ್ಲೋಡ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. OTP ತಗೊಂಡು ಇಲ್ಲಿ ಅಡ್ಮಿಷನ್ ವಿಲ್ ಬಿ ಕನ್ಸಿಡರ್ಡ್ ಫೈನಲ್ ಓನ್ಲಿ ಆಫ್ಟರ್ ಆಲ್ ದಿ ಎಬೋವ್ ಸ್ಟೆಪ್ಸ್ ಆರ್ ಫಾಲೋಡ್. ಕಂಪ್ಲೀಟು ಇಷ್ಟು ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಿದರೆ ಮಾತ್ರ ಚಾಯ್ಸ್ 1 ಕ್ಯಾಂಡಿಡೇಟ್ಸು ಅಡ್ಮಿಷನ್ ಆದರೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಆದರೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಎಲ್ಲ ಡಾಕ್ಯುಮೆಂಟ್ಸು ಏನಾದರೂ ಒರಿಜಿನಲ್ ಡಾಕ್ಯುಮೆಂಟ್ಸು ಮೆನ್ಷನ್ ಮಾಡಿದಾರೋ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಇನ್ಕ್ಲೂಡಿಂಗ್ PDC ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸು ಅಷ್ಟನ್ನು ತಗೊಂಡೋಗಿ ಫೀಸ್ ಪೇ ಮಾಡಿರೋ ಬ್ಯಾಂಕ್ ಚಲನ್ನು ಎಲ್ಲ ಹಾಗೆ PGCET ಪ್ರಿಂಟೌಟ್ ಕಾಪಿ ಎಲ್ಲ ತಗೊಂಡೋಗಿ ನೀವು ಕಾಲೇಜ್ಗೆ ವಿತ್ ಒರಿಜಿನಲ್ ಡಾಕ್ಯುಮೆಂಟು ಹಾಗೆ ಅಟೆಸ್ಟೆಡ್ ಕಾಪೀಸು ನೀವು ಅಡ್ಮಿಷನ್ ಆದರೆ ಆಗಬೇಕಾಗುತ್ತೆ. ಇನ್ನು ಚಾಯ್ಸ್ 2 ವಿದ್ಯಾರ್ಥಿಗಳು ಅಷ್ಟೇ ಫೀಸ್ನ ಪೇ ಮಾಡಿ ಜಸ್ಟ್ ಆದರೆ ವೆಯ್ಟ್ ಆದರೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೌಂಡು ಬಿಟ್ಟಾಗ ನೀವು ಮತ್ತೆ ಆದರೆ ತಗೊಂಡು ಜಾಯಿನ್ ಆದರೆ ಆಗ್ಬೋದು. ಅದೇ ಮತ್ತೆ ಸೆಕೆಂಡ್ ರೌಂಡಲ್ಲಿ ನೀವು ಕಂಪ್ಲೀಟಾಗಿ ಏನು ಫೀಸ್ನಾದರೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ರೌಂಡಲ್ಲಿ ಏನಾದರೂ ಫೀಸ್ನ ಪೇ ಮಾಡಿರ್ತೀರೋ ಅದೇ ನೆಕ್ಸ್ಟ್ ರೌಂಡ್ಗೂ ಕಂಟಿನ್ಯೂ ಆಗುತ್ತೆ. ಕ್ಯಾರಿ ಆದರೆ ಮಾಡ್ತಾರೆ. ನೆಕ್ಸ್ಟ್ ರೌಂಡಲ್ಲಿ ಸಿಗೋ ಕಾಲೇಜಸ್ಗೆ ಟ್ರಾನ್ಸ್ಫರ್ ಆದರೆ ಮಾಡ್ತಾರೆ. ನೆಕ್ಸ್ಟ್ ರೌಂಡಲ್ಲಿ ಇನ್ ಕೇಸ್ ನಿಮಗೆ ಬೇರೆ ಕಾಲೇಜ್ ಸಿಕ್ಕಿದ್ರು ನೀವು ಹೊರೆಯಾಗಿ ಹೋಗುತ್ತಿಲ್ಲ, ಡೈರೆಕ್ಟು ನೀವು ಕನ್ಫರ್ಮೇಷನ್ ಸ್ಲಿಪ್ನಾದರೆ ಡೌನ್ಲೋಡ್ ಮಾಡಿಕೊಂಡು ಒಂದು ಅಡ್ಮಿಷನ್ ಆರ್ಡರ್ ತಗೊಂಡು ಕಾಲೇಜ್ಗಾದರೆ ಜಾಯಿನ್ ಆದರೆ ಆಗ್ಬೋದು. ಇನ್ನು ಸುಮಾರು ವಿದ್ಯಾರ್ಥಿಗಳು ಆರ್ ಸ್ಟಾಪ್ಡ್ ಫ್ರಮ್ ಆಪ್ಷನ್ ಎಂಟ್ರಿ ಬರ್ತಿದೆ, ನಾವೇನು ಮಾಡೋದು ಸರ್ ಅಂತ ಹೇಳ್ತಿದ್ರೆ, ನೀವು ಕ್ಲಿಯರಾಗಿ ನಿಮಗೆ ಕಾಲೇಜ್ ಯಾವುದೂ ಅಲರ್ಟ್ ಆಗಿರೋಲ್ಲ ಫಸ್ಟ್ ರೌಂಡಲ್ಲಿ. ಸೊ ಅದರಿಂದ ನಿಮಗೆ ಇಲ್ಲಿ ಆರ್ ಸ್ಟಾಪ್ಡ್ ಫ್ರಮ್ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳು ನೀವು ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ವೋ ಫಸ್ಟ್ ರೌಂಡಲ್ಲಿ ಅಂಥ ವಿದ್ಯಾರ್ಥಿಗಳು ನೀವು ಯಾವುದೇ ಕಾರಣಕ್ಕೂ ಚಾಯ್ಸ್ ಎಂಟ್ರಿ ಆದರೆ ಮಾಡೋಕ್ಕೆ ಬರೋದಿಲ್ಲ. ಸೊ ನೀವಾದರೂ ವೆಯ್ಟ್ ಮಾಡಿ. ನೆಕ್ಸ್ಟ್ ರೌಂಡು ಸೆಕೆಂಡ್ ರೌಂಡ್ ಶೆಡ್ಯೂಲ್ ಬಿಟ್ಟಾಗ ನಾನು ಅದರ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ತನಕ ನೀವು ಅದರ ವೆಯ್ಟ್ ಮಾಡಬೇಕಾಗುತ್ತೆ. ಈಗ ನೀವು ಮಾಡೋದೇನೂ ಇಲ್ಲ, ಒಂದು ಕೆಲಸ ಮಾಡ್ಬೋದು. ಏನಂದರೆ ನೀವು PGCET 2025 ಫೈನಲ್ ಕಟ್ ಆಫ್ ರ್ಯಾಂಕ್ ಅಂತ ಏನಾದರೂ ಮೆನ್ಷನ್ ಮಾಡಿದರೆ ಇಲ್ಲಿ MTech ಹೈದರಾಬಾದ್ ಕರ್ನಾಟಕಗೂ ಹಾಗೆ ನಾನು ಹೈದರಾಬಾದ್ ಕರ್ನಾಟಕಗೂ MBA MCA ನೀವು ನಿಮ್ಮ ಕಟ್ ಆಫ್ ರ್ಯಾಂಕಿಂಗ್ ಆದರೆ ಚೆಕ್ ಮಾಡ್ಕೊಳ್ಳಿ ಒಮ್ಮೆ ಡೌನ್ಲೋಡ್ ಮಾಡಿಕೊಂಡು. ಇದು ಕಂಪ್ಲೀಟಾಗಿ ಒಂದು ಫೈನಲ್ ರಿಸಲ್ಟ್ ಏನಾದರೂ ರಿಯಲ್ ಅಲಾಟ್ಮೆಂಟು ಅದ್ರ ಬೇಸಿಸಲ್ಲಿ ನಿಮಗೆ ರಿಲೀಸ್ ಆದರೆ ಮಾಡಿರೋದು. ಇದರಲ್ಲಿ ನಿಮ್ಮ ಕ್ಯಾಟಗಿರಿಗೆ ಎಲ್ಲಿಗೆ ರ್ಯಾಂಕಿಂಗು ಲಾಸ್ಟ್ ರ್ಯಾಂಕ್ ಆದರೆ ವಿದ್ಯಾರ್ಥಿಗೆ ಅಲಾಟ್ ಆಗಿದೆ ಸೀಟು ಅಂತ ಚೆಕ್ ಮಾಡಿಕೊಂಡು ಒಂದು ಲೀಸ್ಟ್ ಆದರೆ ಮಾಡಿಟ್ಕೊಂಡು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಆಲ್ಟರ್ ಆದರೆ ಮಾಡ್ಕೋಬೋದು ಕಾಲೇಜಸ್ಸು. ಇನ್ ಕೇಸ್ ನೆಕ್ಸ್ಟ್ ರೌಂಡಲ್ಲೂ ಸಿಗಲಿಲ್ಲ ಅಂದರೆ ಥರ್ಡ್ ರೌಂಡಲ್ಲಿ ಕಂಪಲ್ಸರಿ ನಿಮಗೆ ಯಾರಿಗೆಲ್ಲ ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಆದರೆ ಬಿಡ್ತಾರೆ. ಸೊ ಅದರಲ್ಲಿ ಯೂಸ್ ಆದರೆ ಆಗುತ್ತೆ. ಸೊ ಅದರಿಂದ ನಿಮಗೆ ಕಂಪ್ಲೀಟು ಈಗ ರಿಯಲ್ ಅಲಾಟ್ಮೆಂಟಲ್ಲಿ ಏನಾದರೂ ಕಟ್ ಆಫ್ ರ್ಯಾಂಕಿಂಗು ಬಿಟ್ಟಿದ್ದಾರೋ ಒನ್ಸು ನಿಮ್ಮ ಕ್ಯಾಟಗಿರಿಯಲ್ಲಾದರೆ ಚೆಕ್ ಮಾಡ್ಕೊಳ್ಳಿ. 3A ಜನರಲ್ಲು, 2B ಜನರಲ್ಲು, 1A ಜನರಲ್ಲು ಈ ರೀತಿ. ಅದ ನಂತರ ನೀವು ಜನರಲ್ ಮೆರಿಟಲ್ಲಿ ಅಷ್ಟು ಚೆಕ್ ಮಾಡ್ಕೋಬೋದು. GM ಅಂತ ಏನಾದರೂ ಇದೆ GMು ಹಾಗೆ ನಿಮ್ಮ ಕ್ಯಾಟಗಿರಿಯಲ್ಲಿ 2 ಕಡೆ ಅಷ್ಟು ನೀವು ಚೆಕ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ರ್ಯಾಂಕಿಂಗ್ ಚೆನ್ನಾಗಿದ್ದರೆ GM ಅಲ್ಲೇ ಸಿಗುತ್ತೆ. ಅದು ಬಿಟ್ಟರೆ ನಿಮ್ಮ ಕ್ಯಾಟಗಿರಿ ಏನಾದರೂ ಇದೆ ಅದರಲ್ಲಿ G ಅಂತ ಮೆನ್ಷನ್ ಮಾಡಿದಾರೋ ಅಷ್ಟನ್ನು ಮೆನ್ಷನ್ ಮಾಡ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ರೂರಲ್ಲೆಲ್ಲ ಕೋಟಾ ಇರೋದಿಲ್ಲ. ಸೊ ಅದರಿಂದ ಹೇಳ್ತಿರೋದು 2AG 1G ಎಲ್ಲ ಏನಾದರೂ ಮೆನ್ಷನ್ ಮಾಡಿದ್ದಾರೆ 3A ಜನರಲ್ ಅಂತ ಎಲ್ಲ ಅಲ್ಲಿ ನಿಮ್ಮ ಜನರಲ್ಲು ಹಾಗೆ ಅದ್ರ ಜೊತೆಗೆ ನೀವು ಜನರಲ್ ಮೆರಿಟಲ್ಲಿ GM ಏನಾದರೂ ಇದೆ GMಲ್ಲಿ ಎಲ್ಲ ಕ್ಯಾಟಗಿರಿ ವಿದ್ಯಾರ್ಥಿಗಳು ಕಾಂಪೀಟ್ ಆದರೆ ಮಾಡೋಕ್ಕೆ ಬರುತ್ತೆ. ಸೊ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಎಲ್ಲ ಕಾಲೇಜಸ್ಸಲ್ಲೂ ನೀವು ಎಂಟರ್ ಮಾಡಿರೋ ಕಾಲೇಜಸ್ನ ಪ್ರಿಂಟೌಟ್ ತೊಗೊಂಡಿದ್ರೆ ನಿಮಗೆ ಹೆಲ್ಪ್ಫುಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಅದರಿಂದ ಇನ್ನೂ ಏನಾದರೂ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಡೌಟ್ಸ್ ಇದ್ದರೆ ಒಂದು ಚಾಯ್ಸ್ ಎಂಟ್ರಿ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋದಾದರೂ ಸಿಗೋಣ.